ಇದು ಸ್ಪೆಷಲ್ ಆದ ಒಂದು ಅಕ್ಕಿ ತೊಳೆಯೋ ವಿಧಾನ. ಗ್ಲಾಸಲ್ಲಿ ಅಕ್ಕಿ ಹಾಕಿ ತೊಳಿತಾ ಇದ್ದೀವಿ. ನೀರಿದ್ದು ಸ್ವಲ್ಪ ತುಂಬಾನೇ ಬರ ಇದೆ ನೀರಿಗೆ. ಯಾಕಂದರೆ ಇದು ಪ್ರೊಫೆಷ್ನಲ್ ಕುಕಿಂಗ್ ಅಲ್ಲ, ಇದು ಥಟ್ ಅಂತ ಮಾಡಿ ಅನ್ನೋ ರೆಸಿಪಿ. ಈ ಥರ ಜಾಗದಲ್ಲೆಲ್ಲ ಬಂದಾಗ ರುಬ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ಉದುರಿಸ್ಬೇಕು, ಬೇಯಿಸ್ಬೇಕು, ತಿಂತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಒಂದು ಡಿವೈನ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ನಮ್ಮ ಸತ್ಯ ಅವರು ಮತ್ತು ಸೋಮು ಅವರು ಕರ್ಕೊಂಡ್ಬಂದಿರೋ ಜಾಗ. ಸೊ ಎಲ್ಲಿ ಬಂದಿದ್ದೀವಿ ಏನು ಅಂತ ಅವರೇ ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ನಾವು ಪಾಂಡವಪುರ ಉಕ್ಕಡ ಆರ್ತಿ ಉಕ್ಕಡ ಬಂದಿದ್ದೀವಿ. ನಮ್ಮ ಸೋಮು ತುಂಬ ವರ್ಷಗಳಿಂದ ಬರ್ತಾ ಇದ್ದಾರೆ. ಸೊ ನೀನು ಹೇಳಪ್ಪ. ಸೋಮು ಅವ್ರು ಹೇಳಬೇಕು ಡೀಟೇಲಾಗಿ. ಸೊ ಸೋಮು ಅವರು ತುಂಬ ದೈವ ಭಕ್ತಿ ಜಾಸ್ತಿ. ಸೊ ತುಂಬ ಕಡೆ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಸೊ ಅವರು ಸಜೆಸ್ಟ್ ಮಾಡಿದಂತೆ ನಮ್ಮ ಸತ್ಯಾಪ್ರವ್ರಿಗೆ. ಹೌದು, ಸುಮಾರು ಒಂದು 15ರಿಂದ 18 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ದರ್ಶನ್, ಫಿಲಮ್ ಆಕ್ಟರ್ಸ್ ಎಲ್ಲರೂ ಬರ್ತಾರೆ. ದೇವರು ತುಂಬಾ ಚಿಕ್ಕದಾಗಿರುತ್ತೆ ಇಲ್ಲಿ, ಬಟ್ ಪವರ್ಫುಲ್ ಸಿಕ್ಕಾಪಟ್ಟೆ. ಇವತ್ತು ಬಂದಿದ್ರೆ ನಾಳೆ ಏನಾದರೂ ಬಂದರೆ ಇಲ್ಲಿ ನೀವು ದರ್ಶನ ಮಾಡೋದಕ್ಕೆ ಒಂದು 3 to 4 hours ಬೇಕೇ ಬೇಕು, ಅಂದರೆ ಅಷ್ಟು ರಶ್ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಅಮಾವಾಸ್ಯೆಗೆ ಒಂದು ದಿವಸ ಮೊದಲೇ ಬಂದುಬಿಟ್ಟಿದ್ದೀರಿ. ಇವತ್ತು ಅಮಾವಾಸ್ಯೆ ದಿವಸನೇ ಹೆಣ್ಣು ದೇವರು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ರಶ್ ಇದ್ದೇ ಇರುತ್ತೆ. ಇಲ್ಲೂ ತುಂಬ ಜಾಸ್ತಿ ಇರುತ್ತೆ. ಪ್ಲ್ಯಾನ್ ಮಾಡಿಬಿಟ್ಟು ಬುಧವಾರ ಬಂದಿದ್ದೀವಿ. ಹೋದ್ಸಲಿನೂ ಇದೇ ಟೈಮ್ಗೆ ಅಂದ್ಕೊಂಡು ಬಂದ್ವಿ, ಬಟ್ ಆಗಲಿಲ್ಲ, ಸಖತ್ ರಶ್ ಇತ್ತು ಅಂತ. ಸೊ ನೀವೇನ ಬರಬೇಕು ಅದೇ ಟೈಮಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರ, ಅಂದರೆ ಅಮಾವಾಸ್ಯೆ ಟೈಮಲ್ಲಿ ಬಂದರೆ ಬೆಸ್ಟ್ ಅಂತಲ್ಲ. ಸೊ ಈಗ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದು ಕೋಳಿ ತೊಗೊಂಡು ಅರ್ಪಿಸಿ ಆಮೇಲೆ ನಾವು ಅಡುಗೆ ಮಾಡಿ. ಸೊ ನಮ್ಮ ಸತ್ಯ ಅವರ ರೆಸಿಪಿ ಒಂದ್ಸರಿ ಮಾಡಿದ್ವಿ, ಅದೇ ರೆಸಿಪಿನ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾರೆ. ಮಾಡೋಣ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ತಿಂದು ಹೇಗಿದೆ ಅಂತ ನೀವು ಹೇಳಬೇಕು. ಚೆನ್ನಾಗಿ ಮಾಡೋಣ ಒಟ್ಟಿನಲ್ಲಿ, ಬನ್ನಿ. ಸೊ ಕೋಳಿ ತೊಗೊಂಡ್ವಿ, 2 ಕೋಳಿ. ಒಂದು ಕೋಳಿ ಸಾಲಿಲ್ಲ, ಇಲ್ಲಿ 5 ಜನ ಇದ್ದೀವಲ್ಲ, 1.5 kg ಏನೋ ಬರ್ತಾಯಿತ್ತು. ಒಂದು 200, 300 ಏನೋ ಬಂತು. ಸೊ ಕ್ಲೀನ್ ಎಲ್ಲ ಮಾಡಿದ್ರೆ 1 kg ಹಂಗೆ ಬರುತ್ತೆ. ಸೊ 2 ಕೋಳಿ ತೊಗೊಂಡ್ವಿ. 300 ರೂಪಾಯಿ ಇಲ್ಲಿ ನಾಟಿ ಕೋಳಿ ಕೆಜಿಗೆ. ಆಮೇಲೆ ಕ್ಲೀನಿಂಗ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಒಂದು ಕೋಳಿಗೆ 35 ರೂಪಾಯಿ ಥರ. ಆಮೇಲೆ ಇಲ್ಲಿ ಮಾಡಿಸಿಲ್ಲ, ನಾವು ಇಲ್ಲಿ ತೊಗೊಂಡ್ವಿ, ಮುಂದ್ಗಡೆ ಆರ್ಚ್ ಮುಂದ್ಗಡೆ ಸಿಗುತ್ತೆ, ಅಲ್ಲೆಲ್ಲೋ ತೊಗೊಂಡೋದ್ರು ಕ್ಲೀನ್ ಮಾಡೋದಕ್ಕೆ. ಆಮೇಲೆ ನಮ್ಮ ಸತ್ಯ ಅವರು ಮತ್ತು ಸೋಮು ಅವರು ಎಲ್ಲ ಹೋಗಿ ಅಲ್ಲಿ ಲೊಕೇಶನ್ ನೋಡ್ತಾ ಇದ್ದಾರೆ. ಸೊ ಅವರು ಕೂಡ ಅಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಆ ಕಡೆ ಎಲ್ಲೋ ಒಂದು ಕಡೆ ಒಳ್ಳೆ ಲೊಕೇಶನ್ ಇದೆ ಅಂತ ಈ ಅಂಗಡಿಯವರು ಹೇಳಿದ್ರು. ಸೊ ಅಲ್ಲಿ ಹೋಗ್ಬೇಕು ಅಡುಗೆ ಮಾಡೋದಕ್ಕೆ. ಪಾತ್ರೆ ಸಾಮಾನುಗಳು ಇಲ್ಲೆಲ್ಲ ಕಡೆ ಸಿಗುತ್ತೆ, ತೊಗೊಬೋದು, ಅದು ಬಾಡಿಗೆಗೆ. ನಾವು ಎಲ್ಲಿ ಕೋಳಿ ತೊಗೊಂಡ್ವಲ್ಲ ಅಲ್ಲೇ ಪಾತ್ರೆ ಸಾಮಾನು ಕೂಡ ಇತ್ತು. ಸೊ ಅಲ್ಲೇ ಏನೇನು ಬೇಕು ಪಾತ್ರೆ ಪಗಡೆಗಳು ಎಲ್ಲ ತೊಗೊಂಡು ಲೊಕೇಶನ್ಗೆ ಹೋಗಿ ಕಾರ್ ಹಾಕ್ಬಿಟ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಚಿಕನ್ ಏನೇನು ತಗೊಂಡ್ಬಂದಿರ ಮಸಾಲೆ? ನೀವೇನು ತಂದಿರ ಹೇಳಿ? ನಾನು ಚಿಕನ್ ಮಸಾಲೆ ಮತ್ತು ಕಬಾಬ್ ಮಸಾಲೆ ಇದೆ. ತೇಜು ಅವ್ರದ್ದು, ಸ್ಪಾನ್ಸರ್ಡ್ ಅಲ್ಲ ಇದು. ಬ್ರ್ಯಾಂಡ್ ಹೇಳ್ಬಾರ್ದು, ಸ್ಪಾನ್ಸರ್ ಅಲ್ಲ ಅಂದರೆ. ಹೌದಾ? ಬ್ರೋ ಮೈನ್ ಉಪ್ಪು, ಅರ್ಶಿನ, ಖಾರ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ತರಕ್ಕೆ ಇವಾಗ ಮಾರ್ಕೆಟ್ಗೆ ಹೋಗಬೇಕು. ಆಮೇಲೆ ಪುದೀನ. ಸೊ ಹೇಳಿದ್ದೀನಿ, ತೊಗೊಂಡ್ಬರ್ತಾ ಇದ್ರೆ ಜೊತೆಲಿ ಸ್ಟವ್, ಗ್ಯಾಸು, ಚಾಪೆ, 12 ಮೊಟ್ಟೆ, ಚಾಪೆ ಎಲ್ಲ ದಿಂಬು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಬರ್ತಾ ಇದೆ. ನೀವು ಕುತ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಕೋಲ್ಡ್ ವಾಟ್ರು, ಐಸ್ ಕ್ಯೂಬು ಇಲ್ಲ, ಐಸ್ ಕ್ಯೂಬ್ಸ್ ಇಲ್ಲಿ ಸಿಗಲ್ಲ. ಇರಲಿ, ಬಿಸಿಗೆ ತಣ್ಣೀರು ಕುಡಿಬೇಕು ಅಂತ ಅಷ್ಟೇ. ಸರಿ, ಶುರು ಮಾಡೋಣ. ಬ್ರೋ. ತಗೊಂಡಿರೋದು 2 kg 2.5 kg ಕೋಳಿ. ಇಲ್ಲಿ ಕೊಡ್ತಾರ ಬಿಲ್ಡಪ್ ನೋಡಿದ್ರೆ ಯಾವುದೋ 1-2 ಕುರಿ ಹೊಡೆದಂಗೆ. 2 ಕುರಿ ಹೊಡೆದಂಗೆ ಬಿಲ್ಡಪ್. ಬೆಲ್ಟ್ ಇಲ್ಲ. ಕುರಿಗಳು ಸಿಗ್ತವೆ, ಬಟ್ ಇಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ತಗೊಂಡಿಲ್ಲ. ಇಷ್ಟು ಕೋಳಿ ಖಾಲಿ ಮಾಡ್ಬೋದಾ ಬ್ರೋ? ಮಾಡ್ಬೋದಾ? ಎಷ್ಟು ಬಂತು ಹೇಳಿ ಕ್ಲೀನ್ ಮಾಡಿದ್ಮೇಲೆ? 2 kg ಬಂತಾ? 200 ಬಂತು. 200 ಬಂತು. ಆಗತ್ತೆ. ಕಾಲು ತಲೆ ಹಾಕಕ್ಕೆ ಬಂದರು, ಬೇಡ ಅಂತ ಹೇಳಿ ಅವ್ರಿಗೆ ವಾಪಸ್ ಕೊಟ್ಟರು. ನೀರು ಬರಬೇಕು, ಮೊಟ್ಟೆ ಬಂತು. ಸೊ ಅಲ್ಲಿ ನಾವು ಇವೆಲ್ಲ ಪಾತ್ರೆ ಸಾಮಾನೆಲ್ಲ ತೊಗೊಂಡ್ವಲ್ಲ, ಅಲ್ಲೇ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಕುಮಾರಣ್ಣ ಅಂತ ಹೇಳ್ಬಿಟ್ಟು ಪಾಪ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಬೇಡ ವಯಸ್ಸಲ್ಲಿ ದೊಡ್ಡವ್ರು ನಾವು ರೆಸ್ಪೆಕ್ಟ್ ಕೊಡ್ತೀರಿ, ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಗೆ ಏನೇನು ಬೇಕು ಎಲ್ಲ ತಂದು ಕೊಡ್ತಾ ಇದ್ದಾರೆ ನೀಟಾಗಿ. ಜೋಶಿಗೆ ಏನೋ ಮಾತಾಡ್ತಾ ಇದ್ದೀನಿ. ಇನ್ನೊಂದೆರಡು ಈರುಳ್ಳಿ ಕೊಡಿ. ಇನ್ನೊಂದೆರಡು ಇಷ್ಟು ದಪ್ಪ ಸಾಕು. ಈರುಳ್ಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಾ? ತಣ್ಣಗೆ ಎಲ್ಲ ಸೇರಿ ಒಟ್ಟಿಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟವನೆ. ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಕಾರಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರೋದು. ನಿನ್ನೆ ರಾತ್ರಿ ತೊಗೊಂಡಿದ್ದು, ಹೋಟ್ಲಿಂದ ತಂದಿದ್ದು. ನಮ್ಮ ಹೋಟ್ಲದೆ ಈರುಳ್ಳಿ, ನಮ್ಮ ಹೋಟ್ಲದೆ ಟೊಮೆಟೊ, ನಮ್ಮ ಹೋಟ್ಲದೆ ಮೆಣಸಿನ್ಕಾಯಿ. ಆಕಾಶ ಮೆಣಸಿನ್ಕಾಯಿ ಅಂತೀವಿ ಇದನ್ನು. ಸ್ವಲ್ಪ ಖಾರ ಜಾಸ್ತಿ. ಆಯ್ತು.
ಈಗ ನಮ್ಮ ಸತ್ಯ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದಾರೆ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. 2 kg ಮಾಂಸ, 2 kg 150 ಗ್ರಾಮ್ ಮಾಂಸ ಇದೆ. ನೆಕ್ಸ್ಟು ನಮ್ಮ ಸತ್ಯ ಬ್ರೋ ಅವರು ಏನೇನೋ ಇಟ್ಕೊಂಡಿದ್ದಾರೆ. ಏನೇನಿದೆ ಬ್ರೋ ಇಲ್ಲಿ? ಇಲ್ಲಿ ಸ್ವಲ್ಪ ಮಸಾಲೆ ಐಟಮ್ ಇದೆ, ಪಲಾವ್ಗೆ ಹಾಕುವಂಥ ಐಟಮು, ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ ಮತ್ತು 1-2 ಟೊಮೆಟೊ. ಸೊ ಇವೆಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಹೇಳ್ಬಿಡು, ರುಬ್ಬಿ ಗಿಬ್ಬಿ ಅನ್ನ ಮಾಡಂಗಿಲ್ಲ, ರಪ್ ಅಂತ 10 ನಿಮಿಷ 15 ನಿಮಿಷ ಮಾಡ್ಕೊಬೋದು. ಓ ಹಾಗೆ ಘಮ 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 ಅಂತ ಇದೆ. ಎಲ್ಲ ಒಂದೇ ಸರಿ ಹಾಕ್ಕೊಂಡಿದ್ದೀವಿ ನಾವು, ಸೊ ಜಲ್ದಿ ಆಗಲಿ ಅಂತ ಫಾಸ್ಟಾಗಿ ಮಾಡಿ ಜಲ್ದಿ ಒಂದು ಔತಣಕೂಟ ಮಾಡಿಬಿಡೋಣ. ಯಾಕಂದರೆ ಇದು ಪ್ರೊಫೆಷ್ನಲ್ ಕುಕಿಂಗ್ ಅಲ್ಲ, ಇದು ಥಟ್ ಅಂತ ಮಾಡಿ ಅನ್ನೋ ರೆಸಿಪಿ. ಎಲ್ಲ ಪಟಪಟ ಅಂತ ಹಾಕ್ಕೊತಾ ಇರ್ತೀವಿ, ಚಟಚಟ ಅಂತ ರೆಡಿ ಆಗ್ತಾ ಇರುತ್ತೆ, ಆಮೇಲೆ ಪಟಪಟ ಅಂತ ಸರ್ವ್ ಮಾಡ್ತಾ ಇರ್ತೀವಿ. ಈ ಥರ ಜಾಗದಲ್ಲೆಲ್ಲ ಬಂದಾಗ ರುಬ್ಕೊಂಡೆಲ್ಲ ಆಗಲ್ಲ, ಉದುರಿಸ್ಬೇಕು, ಬೇಯಿಸ್ಬೇಕು, ತಿಂತಾ ಇರ್ಬೇಕು. ಆದರೆ ರುಬ್ಕೊಳೋ ಫೆಸಿಲಿಟಿ ಕೂಡ ಇದೆ. ಈಗ ಅಲ್ಲೇ ರುಬ್ಕೊಡ್ತಾರೆ ಹೋದ್ರೆ ಬೇಕಾರೆ. ಸೊ ನಮ್ಮ ಜೊತೆ ಒಬ್ರು ಯಾರೋ ಬಂದಿರಲ್ಲ, ಆ ಥರ ನೀವು ಅಂಗಡಿನಲ್ಲಿ ಯಾರನ್ನ ಮಾತಾಡ್ಕೊಂಡ್ರೆ ಅವರೇ ಎಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ನಾವು ಬೇಡ, ಫುಲ್ಲು ರಾ ಆಗಿರಲಿ ಅಂದ್ಬಿಟ್ಟು ಹಂಗಂಗೆ ಎಲ್ಲ ಹುರ್ಕೊತಾ ಇದೀವಿ. ಜೋರು ಮಾಡಲ ನೆಕ್ಸ್ಟ್ ಸ್ಟೆಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾ? ಬೆಳ್ಳುಳ್ಳಿ ಪೇಸ್ಟ್ ಒಂದು 100 ಗ್ರಾಮ್. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಂ. ಶುಂಠಿ ಬೆಳ್ಳುಳ್ಳಿ ಬಿದ್ರೇ ಅದ್ರ ಘಮ ನಾನ್ ವೆಜ್ಗೆ. ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅಲ್ಲಾಡಿಸಿ ಚೆನ್ನಾಗಿ ತಲೆ ಹಿಡಿಬಾರ್ದು. ಧನಿಯಾ ಪುಡಿ, ನೆಕ್ಸ್ಟು ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ. ಯಾವತ್ತೂ ಅಷ್ಟೇ ಈ ಥರ ಒಂದು ಸಣ್ಣ ಉರಿ ಇಟ್ಕೊಂಡು ಮಸಾಲೆ ಚೆನ್ನಾಗಿ ಉರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಸಿ ವಾಸನೆ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬಿಟ್ಟೋಣ. ಎಸ್, ಈಗ ಸ್ವಲ್ಪ ಚಿಕನ್ ಹಾಕ್ಬಿಡೋಣ. ಚಿಕನ್ ಹಾಕಿದ್ದು ಬೇಯಿಸ್ಕೊಂಡು ಒಂದು ಅರ್ಧ ಉರಿ ಆದಮೇಲೆ ಒಂದು ಸ್ವಲ್ಪ ಉದುರ್ಸೋಣ. ನಮ್ಮ ಹರ್ಷ ಬ್ರೋ ನೀಟಾಗಿ ತೊಳೆದಿದ್ದಾರೆ, ಹಾಕ್ಬಿಡೋಣ ಮಾಂಸ. ಸೊ ಜಾಸ್ತಿ ಎಲ್ಲ ತಿರುಗಿಸಿ ಜಾಸ್ತಿ ಎಲ್ಲ ಇದು ಮಾಡೋಂಗಿಲ್ಲ. ಒಂದು ರೌಂಡ್ ಮಸಾಲೆ ನೀಟಾಗಿ ಅದಕ್ಕೆ ಮಾಡಿಕೊಂಡು ಆ ಥರ ಮಿಕ್ಸ್ಬಿಡ್ಬೇಕು. ನೀವು ಟೀನೇಜ್ ಕೋಳಿಗಳು ಹೊಡ್ಸ್ಬಿಟ್ಟಿದ್ದೀರ. ದೊಡ್ಡ ಹುಡುಗಿದ್ದಾರೆ ಇಲ್ಲಿ ಏನಾಗ್ತಿರೋ ಬಗ್ಗೆ ಸ್ವಲ್ಪ ಮುಚ್ಚಿಬಿಡೋಣ, ಅದೇ ಬರಲಿ. ಆಮೇಲೆ ಮಸಾಲೆ ಉರಿ ನೋಡ್ಕೊಳ್ಳಿ, ಎಲ್ಲ ಸಿಹಿ ಹಂಗಿರಬಾರ್ದು, ಜಾಸ್ತಿ ತಿರ್ಸ್ಬಾರ್ದು, ಪೀಸೆಲ್ಲ ಹೊರಬಿಡುತ್ತೆ, ಸಾಕು ಅಂದ್ಕೊಳ್ತೀನಿ. ಸೊ ಈಗ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮಾಂಸ ಹಾಕ್ಕೊಂಡು ಒಂದು ಲೈಟಾಗಿ 1-2 ಸಲ ಹಿಂಗೆ ಅಲ್ಲಾಡಿಸ್ಬಿಟ್ಟು ಈಗ ಮುಚ್ಚಿಬಿಡೋಣ. ಅಬೇನಲ್ಲಿ ಬೇಯಬೇಕು, ಅದೇ ನೀರು ಬಿಡ್ಕೊಳುತ್ತೆ. ಸೊ ನೀರೇನು ಎಕ್ಸ್ಟ್ರಾ ಹಾಕೋದು ಅವಶ್ಯಕತೆ ಇಲ್ಲ. ಸೊ ಕಮ್ಮಿ ಊರಿನಲ್ಲಿ ಇಟ್ಬಿಡೋದಲ್ಲ ಬ್ರೋ? ಹೌದು. ಈಗ ನಾವು ತಂದಿರೋ ರೆಡಿ ಮಸಾಲೆನ ಹಾಕೊತಾ ಇದ್ದೀವಿ. ರೆಡಿ ಮೇಡ್ ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀವಿ. ಈಗ ಒಂದು ರೌಂಡ್ ಕಲಿಸ್ಕೊಂಬೇಡ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಬೇಡೋಣ ಬ್ರೋ. ಹಾಂ ಬ್ರೋ, ಸ್ವಲ್ಪ ನೀರು ಹಾಕ್ಬಿಡೋಣ. ಈಗ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ರೈಸ್ಗೂ ಆಗುತ್ತೆ, ಲೈಟಾಗಿ ಗೊಜ್ಜು ಥರನೂ ಇರುತ್ತೆ. ಸೊ ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀವಿ ಒಂದು ರುಚಿಗೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ರೆಡಿಯಾಗಿದೆಯಾ ಸತ್ಯ ಬ್ರೋ? ಹಾಂ, ರೆಡಿ ಆಗಿದೆ ಬ್ರೋ. ರೆಡಿಯಾಗಿದೆ. ಸೂಪರ್ ಗೊಜ್ಜು. ಈಗ ಇದನ್ನು ಇಳಿಸ್ಬಿಡುವ. ಈಗ ಗೀ ರೈಸ್ಗೆ ಪಾತ್ರೆ ಇಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ಗೀ ರೈಸ್ ಮಾಡೋದಕ್ಕೆ ನಮ್ಮ ಸತ್ಯ ಬ್ರೋ ರೆಡಿ ಆಗ್ತಿದ್ದಾರೆ. ಪಾತ್ರೆ ಇಟ್ಟರು,
ಗೀ ರೈಸು ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ತುಪ್ಪ ಬೇಕು. ಸೊ ತುಪ್ಪನ ಫಸ್ಟ್ ಹಾಕೋಬೇಕು. ಎಷ್ಟಾಗ್ತಿದ್ದೀರಾ ಬ್ರೋ? ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ತಂದಿರೋದೇ 200 ಗ್ರಾಮ್ಸು. ಓಕೆ, ನೋಡೋಣ ಕಮ್ಮಿ ಆದರೆ ಇನ್ನು ಸ್ವಲ್ಪ ಹಾಕೋಣ. ದಮಗೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಸ್ವಲ್ಪ ಪಲಾವ್ ಐಟಮು, ಮಸಾಲೆಗಳು, ಹಸಿಮೆಣಸಿನ್ಕಾಯಿ ಹಾಕ್ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಓಹ್, ಚಟಾಪಟ ಚಟಾಪಟ. ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಳೋಣ. ಹಾಕಿ ಸ್ವಲ್ಪ ನೀರು. ಒಂದು 2 3 ಗ್ಲಾಸ್ ನೀರು. 4 5 6 ಆಯ್ತಾ? 6 ಗ್ಲಾಸು. 6 ಗ್ಲಾಸ್ ಆಯ್ತು ಸರ್. ನೀರು ಕಡಿಮೆ ಆಗಲ್ವಾ? ಜಾಸ್ತಿ ಹಾಕೊಳ್ಳೋಣ, ಕಮ್ಮಿ ಆದರೆ. ಇದು ಸ್ಪೆಷಲ್ ಆದ ಒಂದು ಅಕ್ಕಿ ತೊಳೆಯೋ ವಿಧಾನ. ಗ್ಲಾಸಲ್ಲಿ ಅಕ್ಕಿ ಹಾಕಿ ತೊಳಿತಾ ಇದ್ದೀವಿ. ಯಾಕಂದರೆ ನೀರಿದ್ದು ಸ್ವಲ್ಪ ತುಂಬಾ ಬರ ಇದೆ ನೀರಿಗೆ. ಅಕ್ಕಿ ತೊಳೆದು ಮೆಜರ್ಮೆಂಟ್ಗೆ ಅಂತ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀವಿ. ಯಾಕಂದರೆ 6 ಗ್ಲಾಸ್ ನೀರು, 3 ಗ್ಲಾಸ್ ಅಕ್ಕಿ. ಈಗ ಸ್ವಲ್ಪ ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೋಣ. ಬ್ರೋ, ಈ ಗ್ಲಾಸ್ ಹೇಳ್ತದ್ರಿ ಬ್ರೋ, ಅಕ್ಕಿ ಅಳ್ತೆ ಮಾಡೋಕ್ಕೆ ಚೆನ್ನಾಗಿದೆ. ಇದು ಇಲ್ಲೇ ಸಿಗುತ್ತೆ, ಇಲ್ಲಿ ಕಾಮನ್ ಆಗಿ ಸಿಗುವಂಥದ್ದು. ಸೊ ಈ ಥರ ಜಾಗಕ್ಕೆ ಬಂದರೆ ಪ್ಲಾಸ್ಟಿಕ್ ಎಲ್ಲದೇ ಅಲ್ಲಿ ಬಿಸಾಕ್ಬಿಟ್ಟು ಹೋಗಬೇಡಿ. ಸಾಕಷ್ಟು ಜನ ಬಿಸಾಕಿದ್ದಾರೆ, ನಾವು ನೀಟಾಗಿ ತೊಗೊಂಡೋಗಿ ಒಂದು ಕಡೆ ಹಾಕ್ತೀವಿ. ಸೊ ಒಳ್ಳೆ ಕುದಿ ಬಂದಿದೆ ನೀರು. ಈಗ ನಾವು ಸ್ಪೆಷಲಾಗಿ ಗ್ಲಾಸಲ್ಲಿ ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ವಿ. ಇದು ಜೀರಾ ರೈಸ್ ಆಗ್ತಾ ಇರೋದು, ಜೀರಾ ಸಾಂಬಾರ್ ರೈಸು ಫುಲ್ ಹಂಗೆ ಆಗ್ತಾಯಿದ್ವಿ, ಯಾವುದು ಮಿಕ್ಸ್ ಮಾಡ್ತಾಯಿಲ್ಲ. ಸೊ ಇದೇನಕ್ಕೆ ಇದ್ರಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಕೊರತೆ ಇದೆ ಎಲ್ಲದಕ್ಕೂ, ಏನು ಸಿಗುತ್ತೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಸೊ ಸತ್ಯಾಬ್ರೋ ಅವ್ರ ವಿಡಿಯೋದಲ್ಲಿ ಹೇಳಿದ್ರು, ನಾವು ಹೇಳ್ತಿದ್ವಿ ಪ್ಲಾಸ್ಟಿಕಲ್ಲಿ ಏನೋ ಯೂಸ್ ಮಾಡಿದ್ರೆ ಮನೆಗೆ ಎತ್ಕೊಂಡೋಗಿ ಅಲ್ಲೆಲ್ಲ ಬಿಸಾಕಿ ಇಲ್ಲೆಲ್ಲ ಗಲೀಜು ಮಾಡಿಬಿಡಿ. ಗೀ ರೈಸು ರೆಡಿ ಆಗ್ತಾ ಇದೆ. ಸ್ವಲ್ಪ ಕೊತ್ತ ಅಂತ ಕುದೀತಾ ಇದೆ. ಸ್ವಲ್ಪ ಉರಿ ಕಡಿಮೆ ಮಾಡಿಬಿಟ್ಟು ಆಮೇಲೆ ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ಉದುರಾಗಿ ಬರ್ಬೋದು. ಲೋ ಫ್ಲೇಮ್. ಹೌದು, ಉರಿ ಸ್ವಲ್ಪ ಕಡಿಮೆ ಮಾಡೋಣ. ಸ್ವಲ್ಪ ಕಮ್ಮಿ ಮಾಡಿಬಿಡಿ, ಹಂಗೆ ನಿಮ್ಮ ಕೈಯಾರೆ. ಆ ಕಡೆಗೆ ಇಲ್ಲ, ಕಮ್ಮಿ ಫುಲ್ ಆಗೋಯ್ತು. ಸ್ವಲ್ಪ ಕಮ್ಮಿ, ಸ್ವಲ್ಪ ಸಾಕು. ತುಂಬ ಒಳ್ಳೆ ವಾತಾವರಣ, ಗ್ರೀನರಿ, ನೈಟ್ ಒಳ್ಳೆ ಮಳೆ ಬಿದ್ದಿದೆ. ಈ ಥರ ಮುಚ್ಚಿದಾಗ ಮೇಲ್ಗಡೆ ಒಂದು ಮೊಟ್ಟೆ ಇಟ್ಟರೆ ಬೇಗ ಬೇಯುತ್ತೆ. ದೃಷ್ಟಿ ಆಗಲ್ಲ. ಏನಿಲ್ಲ, ಮೊಟ್ಟೆ ಬೇಯಿಸಿದ್ವಿ, ತಿಂದ್ವಿ. ಒಂದು ಮೊಟ್ಟೆ ಉಳಿದಿದ್ದಲ್ಲ ಇಟ್ಟಿದ್ದೀವಿ. ಸೊ ಆದಷ್ಟು ಬೇಗ ರೆಡಿ ಆಗಲಿ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೋಡ್ತಾ ಇರಿ. ಸೊ ಇಲ್ಲಿವರೆಗೂ ಯಾರೋ ನಮ್ಮ ಇಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರಿಪ್ಷನ್ಗೆ ಅಂತಲೇ ನಾವು ಸಾಕಷ್ಟು ಪರಿಶ್ರಮ ಆಗ್ತಾ ಇದ್ದೀವಿ. ಹೇಳಿ ಬ್ರೋ, ನೀವೇನು? ಹೌದು, ಇದುವರೆಗೂ ಇಷ್ಟವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ, ಬೋರ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾರೇ ನೋಡಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ನಮ್ಮ ವೀಡಿಯೋಸ್ ಎಲ್ಲ ಯಾರು ನೋಡ್ತಾ ಇದ್ದಾರಲ್ಲ, ಸೊ ಸಬ್ಸ್ಕ್ರೈಬ್ ಆಗದಿರೋರೇ ಜಾಸ್ತಿ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗದಿರೋದೇ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆದರೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಇನ್ನೂ ಡಿಫ್ರೆಂಟ್ ಆದ ಕಂಟೆಂಟ್ಸು ಇನ್ನೂ ಎಲ್ಲೆಲ್ಲೋ ಹೋಗಿ ಟ್ರಾವೆಲ್ ಮಾಡ್ಬೋದು. ಹೌದು, ತುಂಬ ಜನ ಹೋಟೆಲಲ್ಲಿ ಹೋಗ್ಬಿಟ್ಟು ಅವರು ಕೈ ರುಚಿ ಇವ್ರ ಕೈ ರುಚಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತೀರಾ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮ್ಮ ಕೈ ರುಚಿ ಏನಂತಲೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಪ್ರೀತಿಯಿಂದ ಮಾಡ್ತೀವಿ, ಏನೇ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈ ಥರ ಒಂದು ಮಾಡಿ ತಿನ್ನೋದೇ ಒಂದು ಎಕ್ಸ್ಪೀರಿಯನ್ಸೇ ಸೂಪರ್ ಆಗಿರುತ್ತೆ. ಜೀರಾ ಸಾಂಬಾರ್ ರೈಸ್ದು ಘಮ ಆಲ್ರೆಡಿ ಬರ್ತಾ ಇದೆ. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಕೊಳ್ಳುವ ಲಾಸ್ಟ್ ಫಿನಿಶಿಂಗ್ ಟಚ್ಚು. ಆಮೇಲೆ ಮುಚ್ಚಿಬಿಟ್ಟು ಮತ್ತು ಆಮೇಲೆ ದಮ್ ಹೊಡೆದ್ರಾಯ್ತು. ಸೊ ಗೀ ರೈಸ್ ರೆಡಿಯಾಗಿದೆ. ಸ್ವಲ್ಪ ಚೆಕ್ ಮಾಡಿದ್ವಿ. ಈಗ ಅಲ್ಲಿ ಅವಾಗ ಚಿಕನ್ ಅವಲೇ ರೆಡಿ ಆಯಿತು, ಅದು ಆ ಕಡೆ ಇದೆ. ಅದು ತಣ್ಣಗಾಗಕ್ಕೆ ಮುಂಚೆ ಇದನ್ನು ತೆಗೆದು ದಮ್ ಹೊಡೆದು ತಿನ್ಬಿಡು. ಸೊ ಈಗ ಓಪನ್ ಮಾಡಿ ದಮ್ ಹೊಡೆಯುವ ಸಮಯ. ಓ, ಘಮ 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 ಅಂತ ಇದೆ. ಯಾವ ರೈಸ್ ಯೂಸ್ ಮಾಡಿರೋದು? 100% ಜೀರಾ ಸಾಂಬಾರ್ ರೈಸ್. ಅದಕ್ಕೆ ಘಮ ಎಲ್ಲ ಹಿಡ್ದಿರಲ್ಲ? ಇಲ್ಲ, ನೀಟಾಗಿ ಬಂದಿದೆ. ಅದೆಲ್ಲ ಅಡ್ಜಸ್ಟ್ಮೆಂಟು. ಸ್ವಲ್ಪ ನೀರು ಜಾಸ್ತಿ ಅನಿಸ್ತು ಅಂದಾಗ ಓಪನ್ ಮಾಡಿಬಿಟ್ಟು ಪ್ಲೇಟ್ನ ಇಡಬೇಕು, ಹಬೆಯಾಗಿ ಹೊಟ್ಟೋಗುತ್ತೆ. ಆಮೇಲೆ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಸರಿ ಹೋಗುತ್ತೆ. ನೀರು ಜಾಸ್ತಿ ಆಗಲಿ ಕಡಿಮೆ ಆಗಲಿ ನೀಟಾಗಿ ಅದನ್ನ ಮೇಂಟೈನ್ ಮಾಡಿಕೊಂಡು ಅದನ್ನ ಹಬೆಯಲ್ಲೇ ನಾವನ್ನ ಬೇಯಿಸ್ಕೊಂಡದೆ ಅದು ಟ್ರಿಕ್. ಅದು ಬಡಿಸಿ ಬ್ರೋ ನೀಟಾಗೆ. ಆಹಾ, ಘಮ ಘಮ ಎನ್ನುವ ಗೀ ರೈಸ್. ಓ ಸಾಕು. ಈಗ ಮೇನ್ ಐಟಮ್ ನಾಟಿ ಕೋಳಿ ಫ್ರೈಯಾ. ಮಿಕ್ಸ್ ಮಾಡ್ಬಿಟ್ಟು ಹೇಳ್ತೀನಿ ನೋಡಿ. ಎಣ್ಣೆ ಯಾವ ಥರ ಬಿಟ್ಟಿದೆ ನೋಡ್ರಿ. ಅದು
ಹಾಂ ಹಾಂ ಇದೇ ಸ್ವರ್ಗ ಗೊಜ್ಜಾಕಿ ಬಾ ಗೊಜ್ಜು ಗೊಜ್ಜು ಗೊಜ್ಜು. ಓ ಮೈ 3 ಜನನೂ ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದೀವಿ. ಗೀ ರೈಸ್ ಮತ್ತು ನಾಟಿ ಕೋಳಿ ಫ್ರೈನ ಅದ್ಭುತವಾಗಿ ಕಾಣಿಸ್ತಿದೆ. ಘಮ 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 ಅಂತ ಇದೆ. ಆಲ್ರೆಡಿ ಟೇಸ್ಟ್ಗೆ ಅಂತ ಸ್ವಲ್ಪನೇ ಟೇಸ್ಟ್ ಮಾಡಿದ್ವಿ. ಸೊ ಈಗ ಫೈನಲ್ ಪ್ರಾಡಕ್ಟ್ ಇನ್ನೂ ಟೇಸ್ಟ್ ಮಾಡಿಲ್ಲ, ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ವಲ್ಲ, ಅದಕ್ಕೋಸ್ಕರ ಈಗ ಟೇಸ್ಟ್ ಮಾಡಿಬಿಡುವ. ಗೀ ರೈಸು ಅದಕ್ಕೆ ನಾಟಿ ಕೋಳಿ ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ಆಹಾ ಹಾ ಬಿಸಿ 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 ಬಾಯಲ್ಲಿ ನೀರು ಬರ್ತಾ ಉಂಟು. ನನ್ನ ಕೈ ರುಚಿ ನನಗೆ ಇಷ್ಟ ಆಗ್ತಾ ಇದೆ. ನಮಗೂ ಇಷ್ಟ ಆಗಿದೆ. ನಾನು ಯಾವುದೋ ಮಸಾಲೆ ತೊಗೊಂಡಿಲ್ಲ, ಬರೀ ಗೀ ರೈಸ್ ಮಾತ್ರನೇ ತಿಂದೆ. ನೀಟಾಗಿ ಮುದ್ದೆ ಇರೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನೊಂದು ಆ ಮಸಾಲೆ ಪದಾರ್ಥ ಹಾಕಿದೆಯಲ್ಲ, ಸೋಂಪು ಮತ್ತು ಆ ಏಲಕ್ಕಿ ಇದ್ರದ್ದು ದಾಲ್ಚಿನ್ನಿ ಅದೆಲ್ಲ ಸಿಗ್ತಾ ಇರೋದು ತುಂಬ ಚೆನ್ನಾಗಿದೆ. ಅದು ಹೋಲ್ ಸ್ಪೈಸಸ್ ಹಾಕಿದ್ದೀವಿ. ಹೌದು, ಪ್ಯಾಕೆಟ್ನಲ್ಲಿ ಏನೇನು ಬಂದಿತ್ತು ಹಂಗೆ ಹಾಕಿ ಒಗ್ಗರಣೆಗೆ ಹಾಕಿ ಮಾಡಿರೋವಂಥ ಗೀ ರೈಸ್ನಲ್ಲಿ ಸಿಗ್ತಾ ಇರೋದು. ನಾವು ಚಿಕನ್ ಫ್ರೈಗೆ ಪೌಡ್ರುಗಳು ಯೂಸ್ ಮಾಡಿದ್ವಿ, ರೆಡಿ ಪೌಡರು. ಸೊ ಅದ್ರಲ್ಲಿ ಆಬ್ವಿಯಸ್ಲಿ ಅದು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಬ್ರ್ಯಾಂಡ್ ನಾವು ಯೂಸ್ ಮಾಡಿದ್ವಿ, ಆಬ್ವಿಯಸ್ಲಿ ಟೇಸ್ಟು ಚೆನ್ನಾಗಿತ್ತು. ಮೇಯ್ನಾಗಿ ಏನಂದರೆ ಗೀ ರೈಸು ಅಲ್ಟಿಮೇಟು. ಸೊ ತುಪ್ಪ ಮಾತ್ರ ಸ್ವಲ್ಪ ಯಥೇಚ್ಛವಾಗಿ ಬಳಸಿರೋದ್ರಿಂದ ಅದ್ಭುತವಾದ ಫ್ಲೇವರು. ಆಮೇಲೆ ಈ ನಾಟಿ ಕೋಳಿ ಗೊಜ್ಜು ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ಆ ಖಾರ ಚುರಿ 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 ಅಂತದೆ ನಾಲ್ಗೆಗೆ, ತಿಂತಾ ಇದ್ದರೆ ನಿಧಾನಕ್ಕೆ ಬಿಲ್ಡ್ ಆಗ್ತಿದೆ. ಅದ್ಭುತ. ನಾವು ಎಡ್ಬಿಡಂಗಿ ರೆಸಿಪಿ ಅಂತ ಸ್ಟಾರ್ಟ್ ಮಾಡ್ತೀವಿ, ಬಟ್ ಲಾಸ್ಟಲ್ಲಿ ಅದು ಚೆನ್ನಾಗಿ ಬಂದ್ಬಿಡುತ್ತೆ ಔಟ್ಪುಟ್ಟು. ಸೊ ಇಲ್ಲೂ ಇದೇ ಆಯಿತು. ಇದೇನು ಸತ್ಯಬ್ರೋಗೇನು ಹೊಸದಲ್ಲ. ಅವಾಗ ಒಂದ್ಸಲ ನೀವೇನೋ ಮುಂಚೆಯಿಂದ ನೋಡ್ತಾರೆ ನಮ್ಮ ಇಬ್ಬರು ಚಾನಲ್ಲು, ಅವಾಗ ಗೊತ್ತಿರುತ್ತೆ. ನಾವು ಇದೇ ಥರ ಗೀ ರೈಸು ಮತ್ತು ಮಟನ್ ಚಾಪ್ಸ್ ಮಾಡಿದ್ವಿ ಒಂದು ತೋಟದಲ್ಲಿ. ಸೊ ಈ ಸಲ ಏನಂದರೆ ನಾಟಿ ಕೋಳಿ ಗೊಜ್ಜು ಮಾಡಿರೋದು ಅಷ್ಟೇ. ಸೊ ಅವರು ಎಕ್ಸ್ಪರ್ಟು ಇದು ಮಾಡೋದ್ರಲ್ಲಿ. ಸೂಪರ್. ಏನಂದ್ರೆ ಈ ಲೈಟ್ ರೈಸ್ಗೆ ಈ ಸ್ವಲ್ಪ ಖಾರವಾಗಿರೋ ಈ ಮಸಾಲೆ ಎರಡು ಮಿಕ್ಸ್ ಆಗಿ ಬರುತ್ತೆ ನೋಡಿ, ಸೂಪರ್ ಆಗಿದೆ ಇದು. ಸೊ ಮಿಸ್ ಮಾಡಿದ್ರೆ ನೀವು ಈ ಥರ ಬಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಇಲ್ಲೇ ಅಂತಲ್ಲ, ನಿಮ್ಮೂರುಗಳಲ್ಲಿ ಯಾವ ದೇವಸ್ಥಾನ ಈ ಥರ ಇರುತ್ತಲ್ಲ, ಹೌದು. ಸೊ ನಾನ್ ವೆಜ್ಜು ಎಲ್ಲ ಎಲ್ಲರೂ ಪ್ರತಿಭೆ ಇದೆ. ಈ ಥರ ಬಂದು ಓನಾಗಿ ಮಾಡಿಕೊಂಡು ಮಾಡಿ ಎಂಜಾಯ್ ಮಾಡಿ, ಅದರಲ್ಲೇ ಆರಾಮಾಗಿರ್ಬೋದು. ಎಲ್ಲೆಲ್ಲೋ ಏನೇನೋ ಪಬ್ಬು ಗಿಬ್ಬು ಅಲ್ಲಿ ಹೋಗೋ ಬದಲು ಒಂದು ಗ್ಯಾಂಗ್ ಜೊತೆ ಬಂದು ಈ ಥರ ತಿನ್ನೋದ್ರಲ್ಲೇ ಮಜಾ ಜಾಸ್ತಿ. ಸೊ ನಮ್ಮನ್ನ ಸತ್ಯಬ್ರೋ ಅವರು ಮತ್ತು ಸೋಮವಾರ ಕರ್ಕೊಂಬಂದರು ಜಾಗಕ್ಕೆ, ಸಖತ್ ಇಷ್ಟ ಆಯಿತು. ಸೊ ಈಗ ಗೊಜ್ಜಲೇ ಮಜಾ ಮಾಡ್ತಾಯಿದ್ವಿ. ಪೀಸು ಚೆನ್ನಾಗಿ ಬೇಯಿಸಿದ್ದೀವಿ ತುಂಬ ಹೊತ್ತು. ನಾಟಿ ಕೋಳಿ ಎಷ್ಟು ಬೇಯಬೇಕೋ ಅಷ್ಟು ಬೆಂದಿದೆ. ಸೊ ಇದು ಬ್ರಾಯ್ಲರ್ ಕೋಳಿ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಷ್ಟು ಮೆತ್ತಗೆಲ್ಲ ಬರೋಲ್ಲ. ಬಟ್ ಆದಷ್ಟು ಚೆನ್ನಾಗೇ ಬೇಯಿಸಿದ್ದೀವಿ ನಾವು. ಹೌದು. ಹೌದಾ? ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ಗಳ ಜೊತೆ ಈ ಥರ ಎಲ್ಲಾದರೂ ಹೋಗಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಅನ್ಬಾಕ್ಸ್ ಕರ್ನಾಟಕ ಫುಡ್ ಪ್ಯಾರಡೈಸ್ TV ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.